ಕಾಂಗ್ರೆಸ್ ಪಕ್ಷದ ಫ್ರೀ ಗ್ಯಾರಂಟಿ ಯೋಜನೆಗಳು ಆಪ್ ಪಕ್ಷದಿಂದ ಕದ್ದು ತಂದಿರೋದು. ದೆಹಲಿಯನ್ನ ಹೊರತುಪಡಿಸಿದ್ರೆ ಪ್ರತಿ ರಾಜ್ಯದಲ್ಲೂ ಕೂಡ ಗ್ಯಾರಂಟಿ ಜಾರಿಗೊಳಿಸ್ತಾ ಇದ್ದಾರೆ ಅಂತ ಬಳ್ಳಾರಿಯಲ್ಲಿ ಎಎಪಿ ಪಕ್ಷದ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ಲೇವಡಿಯನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಕದ್ದಿರೋದನ್ನ ಒಪ್ಪಿಕೊಳ್ಳಬೇಕು ಅಂದಿದ್ದಾರೆ ಚಂದ್ರು. ಆಪ್ ಪಕ್ಷ ಪಾರದರ್ಶಕವಾಗಿ ಆಡಳಿತ ನಡೆಸುವಂತಹ ಕಾರ್ಯ ಮಾಡ್ತಾ ಇದೆ. ಜೆಸಿಬಿ ಪಕ್ಷದಿಂದ ದೇಶವನ್ನ ಕೊಳ್ಳೆ ಹೊಡೆಯೋ ಕೆಲಸ ಆಗಿದೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷ ಏನು ಫ್ರೀ ಗ್ಯಾರಂಟಿಯನ್ನ ಯೋಜನೆಗಳನ್ನ ಜಾರಿಗೆ ತಂದಿದೆ, ನಮ್ಮ ರಾಜ್ಯದಲ್ಲಾಗಿರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಕೊಟ್ಟಂತಹ ಪ್ರಣಾಳಿಕೆ ಆಗಿರ್ಬೋದು, ಇದೆಲ್ಲವೂ ಕೂಡ ಎಎಪಿ ಪಕ್ಷದಿಂದ ಕದ್ದು ಜಾರಿಗೆ ತಂದಿದ್ದಾರೆ. ದೆಹಲಿಯ ನಂತರದಲ್ಲಿ ಪ್ರತಿ ರಾಜ್ಯದಲ್ಲೂ ಗ್ಯಾರಂಟಿ ಜಾರಿಗೊಳಿಸ್ತಾ ಇದ್ದಾರೆ ಅಂತ ಬಳ್ಳಾರಿಯಲ್ಲಿ ಎಎಪಿ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ಲೇವಡಿಯನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಕದ್ದಿರೋದನ್ನ ಒಪ್ಪಿಕೊಳ್ಳಬೇಕು ಅಂತ ಕೂಡ ಹೇಳಿದ್ದಾರೆ. ಅದನ್ನು ಕದ್ದು ಅದು ಕೂಡ ಇವತ್ತು 7 ತಿಂಗಳಾದರೂ ಕೂಡ ಅನುಷ್ಠಾನ ಮಾಡಿ 7 ತಿಂಗಳಲ್ಲಿ ನೀವು ಅದ್ರ ಬಗ್ಗೆ ಬೇಸರ ಬರುವಂಗೆ ಮಾಡಿದ್ದೀರಾ. ಆದ್ರೆ 8 ವರ್ಷದಿಂದ ನಾವು ಅದನ್ನು ಸಂಪೂರ್ಣ ಪತ್ತೆ ಮಾಡಿ ಇವತ್ತು ಯಾರಾದರೂ ಡೆಲ್ಲಿಗೆ ಹೋಗಿ ಏನೇನು ನಾವು ಕರೆಂಟ್ ಕೊಡ್ತೀವಿ ಅಂತ ಹೇಳಿದ್ದು, 20,000 ಲೀಟರ್ ಕೊಡ್ತೀವಿ ಅಂತ ಹೇಳಿದ್ದು ನೀರು, ಆಮೇಲೆ ಮಹಿಳೆಯರಿಗೆ ಉಚಿತ ಬಸ್ಸು ಅವತ್ತಿಂದಲೂ ನಡೀತಾ ಇದೆ, ಒಂದು ಕಂಪ್ಲೇಂಟ್ಸ್ ಇಲ್ಲ. ಸೊ ಅದಕ್ಕಿಂತ ಹೆಚ್ಚು ಅವರು ಹೇಳಿದ್ದು ಪ್ರತಿಯೊಬ್ಬ ನಾಗರಿಕನಿಗೆ, ಅದು ಶ್ರೀಮಂತರಿರಲಿ ಬಡವರಿರಲಿ ಯಾವುದೇ ಜಾತಿಯವರಲ್ಲಿ, ಆರೋಗ್ಯ ಮತ್ತು ಶಿಕ್ಷಣ ಅನಿವಾರ್ಯವಾಗಿ ಉಚಿತವಾಗಿ ಕೊಡಬೇಕು ಅವರ ತೆರಿಗೆ ಹಣದಲ್ಲಿ ಇರ್ತಕ್ಕಂಥ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದು. ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ನಿಂದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆವರೆಗೂ ಉಚಿತವಾಗಿ ಜಾತ್ಯತೀತವಾಗಿ ಎಲ್ಲರಿಗೂ ಹೋಗ್ಬೋದು ಶ್ರೀಮಂತರು. ರೈತರ ಬಗ್ಗೆ ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆ ಕೊಟ್ಟಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡ ಒಬ್ಬ ಸಚಿವರಾಗಿ ಬೇಜವಾಬ್ದಾರಿಯಾಗಿ ಹೇಳಿಕೆ ನೀಡಬಾರದು. ಹಣ, ಅಧಿಕಾರ, ಅಹಂಕಾರದಿಂದ ಏನೇನೋ ಹೇಳ್ತಾ ಇದ್ದಾರೆ ಅಂತ ಬಳ್ಳಾರಿಯಲ್ಲಿ ಆಪ್ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ಲೇವಡಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಇಂಥ ಸಚಿವರ ರಾಜೀನಾಮೆಯನ್ನ ಪಡಿಬೇಕು ಅಂತ ಕೂಡ ಹೇಳಿದ್ದಾರೆ. ರೈತರ ಬಗ್ಗೆ ಸಚಿವ ಶಿವಾನಂದ ಪಾಟೀಲ್ ಅವರು ಏನು ಹೇಳಿಕೆ ಕೊಟ್ಟಿದ್ರ, ಬರ ಬಂದ್ರೆ ಪರಿಹಾರ ಸಿಗುತ್ತೆ ಅಂತೇಳಿ ಖುಷಿ ಆಗ್ತಾರೆ ರೈತರು ಅಂತ ಏನು ಹೇಳಿಕೆ ಕೊಟ್ಟಿದ್ರು. ಒಬ್ಬ ಸಚಿವರಾಗಿ ಬೇಜವಾಬ್ದಾರಿ ಹೇಳಿಕೆಯನ್ನ ನೀಡಬಾರದು. ಹಣ, ಅಧಿಕಾರ, ಅಹಂಕಾರದಿಂದ ಏನೇನೋ ಮಾತಾಡ್ತಿದ್ದಾರೆ, ಇಂಥವ್ರನ್ನೆಲ್ಲ ಸಚಿವರನ್ನಾಗಿ ಇಟ್ಕೊಂಡಿದ್ದಾರೆ. ಸೊ ಇವರಿಂದ ರಾಜೀನಾಮೆ ಪಡಿಬೇಕು ಅಂದ್ರು ಮುಖ್ಯಮಂತ್ರಿ ಚಂದ್ರು. ಪಾಟೀಲ್ ಅವರು ಗೌರವಾನ್ವಿತ ಮಂತ್ರಿಯಾಗಿದ್ದು, ಇದು 1 ಸತಿನೋ 2 ಸತಿನೋ 3 ಸತಿನೋ ಇಂಥದ್ದು ತಪ್ಪುಗಳನ್ನು ಅವ್ರು ಮಾಡ್ತಿದ್ದಾರೆ. ತಪ್ಪು ಅನ್ನೋದಕ್ಕಿಂತ ದುರಹಂಕಾರ, ಉದ್ದಟತನ, ಉದಾಸೀನ, ಸಮಾಜದ ವ್ಯಕ್ತಿ ನಾನೇನು ಮಾಡೋಕ್ಕಾಗಲ್ಲ ಅನ್ನುವ ಧೋರಣೆಯ ವ್ಯಕ್ತಿಯನ್ನ ಮಾನ್ಯ ಮುಖ್ಯಮಂತ್ರಿಗಳು ರೈತರ ಬಗ್ಗೆ ಆಡಿರ್ತಕ್ಕಂಥ ಮಾತನ್ನ, ಬರಕ್ಕೋಸ್ಕರವಾಗಿ ಬರ ಬರಲಿ, ನಮಗೆ ಆಗಾಗ್ಗೆ ಬರ ಬರ್ತಿರ್ಲಿ, ನಮ್ಗೆ ಇದನ್ನೆಲ್ಲ ಪಡೆಯೋದಿಕ್ಕೆ ಅನ್ನೋ ಮಾತನ್ನು ಹೇಳಿರೋದು ಅಂತ ಖಂಡಿಸ್ತೀನಿ. ಮತ್ತು ಅವ್ರನ್ನು ಕೂಡ ವಜಾ ಮಾಡೋದು ಬಹಳ ಮುಖ್ಯ. ಬುದ್ಧಿ ಹೇಳೋದ್ರ ಜೊತೆಗೆ ಚೀಮಾರಿ ಹಾಕೋದ್ರ ಮುಖ್ಯ, ಅವ್ರ ಕ್ಷಮೆ ಕೇಳೋದು ನಮಗೆ ಮುಖ್ಯ ಅಲ್ಲ. ಅಂತಹ ವ್ಯಕ್ತಿತ್ವದವರು ರಾಜ್ಯದ ಹಿತವನ್ನು ಕಾಪಾಡಕ್ಕೆ ಸಾಧ್ಯ ಇದೆಯಾ? ಯಾರೇ ಆಗಿಲ್ಲ, ದಯಮಾಡಿ ಮಾನ್ಯ ಮುಖ್ಯ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.